ದರ್ಶನ್ ಸೇರಿ ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಇದರ ಬೆನ್ನಿಗೆ ಅವರನ್ನು ಅರೆಸ್ಟ್ ಮಾಡುವಂತ ಸೂಚನೆಯನ್ನ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಪವಿತ್ರ ಗೌಡ ಮನೆಯ ಬಳಿಗೆ ಮಹಿಳಾ ಪೊಲೀಸರು ಆಗಮಿಸಿದ್ದಾರೆ. ಇನ್ನೇನೋ ಕೆಲವೇ ಕ್ಷಣದಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಪವಿತ್ರ ನಿವಾಸಕ್ಕೆ ಒಬ್ಬ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಆಗಮನ ಆಗಿದೆ ಅನ್ನುವಂತ ಮಾಹಿತಿ. 2 ಮಹಿಳಾ ಪೊಲೀಸ್ ಸಿಬ್ಬಂದಿ ಕೂಡ ಆಗಮಿಸಿದ್ದಾರೆ. ಅಲ್ಲಿಗೆ ಪವಿತ್ರ ಗೌಡ ಅರೆಸ್ಟ್ಗೆ ಕ್ಷಣಗಣನೆ ಶುರುವಾಗಿದೆ. ಕೋರ್ಟ್ ಆದೇಶದ ಪ್ರತಿ ಪಡಿತಾ ಇದ್ದಂತೆ ಅರೆಸ್ಟ್ ಮಾಡುವಂತ ಸಾಧ್ಯತೆ ಕಾಣ್ತಾ ಇದೆ. ಸೊ ಮನೆಯಿಂದಲೇ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಸರೆಂಡರ್ ಆಗೋ ವಿಚಾರ ಇಲ್ಲ, ಇಲ್ಲಿ ಅರೆಸ್ಟ್ ಮಾಡಿ ಎನ್ನುವಂತ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಲ್ಲಿ ಇವರಿಗೆ ಕಷ್ಟ ಇಲ್ಲ. ಕಾರ್ ತೆಗೆದುಕೊಂಡು ಕೋರ್ಟ್ ವರೆಗೆ ಹೋಗಬೇಕು ಅಂತ ಪೊಲೀಸರೇ ಜೀಪ್ ತಗೊಂಡು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಸೊ ಪೊಲೀಸರು ಈಗಾಗಲೇ ಆಗಮಿಸಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಮತ್ತವರಿಗೆ ಬೇಕಾದಂಥ ಆತಿಥ್ಯಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. 9 ತಿಂಗಳು, ಆಲ್ಮೋಸ್ಟ್ 9 ತಿಂಗಳು. ಡಿಸೆಂಬರ್ 13ರಂದು ಬೇಲ್ ಏನೋ ಸಿಕ್ಕಿದ್ದು ಇವರಿಗೆ. ಅನಂತರ ಒಂದು 2 ದಿನ ಏನೋ ಪ್ರೊಸೀಜರ್ ಮಾಡೋದಕ್ಕೆ 2 ದಿನನೋ 3 ದಿನನೋ ಆಗಿತ್ತು. ಸೊ ಆಲ್ಮೋಸ್ಟ್ 9 ತಿಂಗಳು ಆರಾಮಾಗಿದ್ರು. ಬೇಲಿಂದ ಹೊರ ಬಂದಿರುವಂಥ ಆರೋಪಿ ಥರ ಇರಲಿಲ್ಲ ಇವರು. ನಾನು ಕೋರ್ಟಿಂದ ನಿರ್ದೋಷಿಯಾಗಿ ಹೊರಗೆ ಬಂದೆ ಅನ್ನೋ ರೀತಿಯಲ್ಲಿ ಆಟಿಟ್ಯೂಡ್ ಇತ್ತು ಇವರು ಮತ್ತು ಇವರ ಬೆಂಬಲಿಗರದು. ಅಂದರೆ ದರ್ಶನ್ನ ಅಭಿಮಾನಿಗಳು ಹೆಂಗೆ ವರ್ತಿಸಿದ್ರು ಅಂತಂದ್ರೆ ನಮ್ಮಣ್ಣ ನಿರ್ದೋಷಿ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇದ್ರು. ಅದೇ ರೀತಿ ಇವರ ಆಟಿಟ್ಯೂಡ್ ಇತ್ತು. ಆಗ ಕಂಡೀಷನ್ ಮೇಲೆ ಬೇಲ್ ಕೊಟ್ಟಿದ್ದು ಅದು ತಲೆಯಲ್ಲೇ ಇರಲಿಲ್ಲ ಇವರಿಗೆ. ಇಂಥದ್ದೊಂದು ದಿನ ಬರುತ್ತೆ ಅಂತ ಎಲ್ರಿಗೂ ಅಂದಾಜಿತ್ತು. ಕಾನೂನು ಗೊತ್ತಿರೋರಿಗೆ ಅಂದಾಜಿತ್ತು ಇಂಥದ್ದೊಂದು ದಿನ ಬರುತ್ತೆ, ರಿಜೆಕ್ಟ್ ಆಗೇ ಆಗತ್ತೆ, ಬೇಲ್ ರದ್ದಾಗೇ ಆಗತ್ತೆ ಅನ್ನುವಂಥ ಅಂದಾಜಿತ್ತು. ಅದರಂತೆ ಆಗಿದೆ. ನಿರ್ದೋಷಿ ನಮ್ಮಣ್ಣ ಅಂತ ಓಡಾಡ್ದವರೆಲ್ಲ ಕೂಡ ಈಗ ಬಿಲ ಸೇರ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಇವ್ರ ಅಣ್ಣನೂ ಕೂಡ ಬಿಲ ಸೇರ್ಕೊಳ್ಬೇಕು. ಕರ್ಕೊಂಡು ಹೋಗಿ ಎಲ್ಲಿಂದ ಕರ್ಕೊಂಡು ಬಂದ್ರೋ ಅಲ್ಲಿಗೆ ಕರ್ಕೊಂಡು ಹೋಗಿಬಿಡ್ತಾರೆ. ಎಲ್ಲಿಂದ ಇವರು ಮೆರವಣಿಗೆ ಮಾಡಿಕೊಂಡು ಬಂದ್ರೋ ಅಲ್ಲಿಗೆ ವಾಪಸ್ ಕರ್ಕೊಂಡು ಹೋಗಿಬಿಡ್ತಾರೆ. ಅದಕ್ಕೆ ಬೇಕಾದಂಥ ಸಿದ್ಧತೆ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಪವಿತ್ರ ಗೌಡ ಮನೆಯ ಸಮೀಪದಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಅಲ್ಲಿಗೆ ಇವರು ಕಾರ್ ಎತ್ಕೊಂಡು ಹೋಗಬೇಕಾದಂತ ಅಗತ್ಯ ಇಲ್ಲ, ಜೀಪಲ್ಲಿ ಎಳ್ಕೊಂಡು ಹೋಗ್ತಾರೆ. ಖಂಡಿತವಾಗಿಯೂ ರಕ್ಷತ್, ಆ ರೀತಿಯಾದಂತಹ ಒಂದು ಸಿಚುವೇಶನ್ ಈಗ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಪವಿತ್ರ ಗೌಡ ಮನೆ ಬಳಿ ಅಂದ್ರೆ ಇಷ್ಟೊತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಒಂದು ಮೇಲ್ ಅಧಿಕಾರಿಗಳು ಅಂದ್ರೆ ಪುರುಷ ಅಧಿಕಾರಿಗಳು ಮಾತ್ರ ಬಂದಿದ್ರು. ಈಗ ಸದ್ಯಕ್ಕೆ ಮಹಿಳಾ ಸಿಬ್ಬಂದಿ ಬಂದಿರುವಂತದ್ದು, ಸಬ್ ಇನ್ಸ್ಪೆಕ್ಟರ್ ಜೊತೆಗೆ 2 ಸಿಬ್ಬಂದಿಗಳು ಕೂಡ ಇಲ್ಲಿ ಬಂದಿರುವಂತದನ್ನ ನಾವು ಗಮನಿಸಬಹುದು. ದೃಶ್ಯಾವಳಿಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೇನು ಅಂದ್ರೆ ಕೋರ್ಟ್ ಆದೇಶದ ಪ್ರತಿ ಕೈ ಸೇರಿದ ತಕ್ಷಣ ವಶಕ್ಕೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತಹದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಏನು ಪುರುಷ ಸಿಬ್ಬಂದಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಒಬ್ಬ ಮಹಿಳಾ ಆರೋಪಿನ ವಶಕ್ಕೆ ಪಡೆಯುವಂತಹ ಒಂದು ಪ್ರಾವಿಷನ್ ಇರೋದಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಮಹಿಳಾ ಸಿಬ್ಬಂದಿಗಳು ಬೆಳಗ್ಗೆಯಿಂದ ಕೂಡ ಬಂದಿರಲಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಸಣ್ಣ ಕನ್ಫ್ಯೂಷನ್ ಇತ್ತು. ಎಲ್ಲೊಂದ್ ಕಡೆ ಅವರೇ ಖುದ್ದು ಹೋಗಿ ಶರಣಾಗಬಹುದು ಅನ್ನುವಂತಹ ಒಂದು ಸಂಶಯ ಇತ್ತು. ಆದ್ರೆ ಇಲ್ಲಿ ಈಗ ಸದ್ಯದ ಸಿಚುವೇಶನ್ ನೋಡ್ತಾ ಇದ್ರೆ ಅವರೇನಾದ್ರೂ ಕೋರ್ಟ್ ಆದೇಶದಲ್ಲಿ ಅವರನ್ನ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನುವಂತಹ ಒಂದು ಉಲ್ಲೇಖ ಆಗಿದ್ರೆ ಅದನ್ನ ಯಾವುದೇ ರೀತಿಯಾಗಿ ಉಲ್ಲಂಘನೆ ಮಾಡದೆ ಚಾಚು ಚಪ್ಪದೆ ಪಾಲಿಸಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಪೊಲೀಸರು ಈಗ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನಾವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ 2 ಸಿಬ್ಬಂದಿಗಳು ಜೊತೆಗೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಪವಿತ್ರ ಗೌಡ ಮನೆಯ ಬಳಿ ಬಂದು ನಿಂತ್ಕೊಂಡಿರುವಂತಹದ್ದು. ಯಾವುದೇ ಕ್ಷಣಕ್ಕಾದ್ರೂ ಅವರನ್ನ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಗಳನ್ನ ಪೊಲೀಸರು ಮಾಡಿಕೊಳ್ತಾ ಇರುವಂತಹದ್ದು. ರಕ್ಷಾತ್, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗೆ. ಎನಿ ಟೈಮ್ ಪವಿತ್ರ ಗೌಡನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಆಗ್ತಾ ಇರುವಂತಹ ಸಿದ್ಧತೆಗಳನ್ನ ದೃಶ್ಯದಲ್ಲಿ ಗಮನಿಸಿದ್ರಿ. ಮಹಿಳಾ ಪೊಲೀಸ್ ಅಧಿಕಾರಿಗಳ ಇನ್ಕ್ಲೂಡಿಂಗ್ ಸಬ್ ಇನ್ಸ್ಪೆಕ್ಟರ್ ಮಹಿಳಾ ಪೊಲೀಸ್ ಅಧಿಕಾರಿಗಳ ಆಗಮನ ಆಗಿದೆ. ಪೊಲೀಸರು ಮನೆಯಿಂದಾನೇ ಪವಿತ್ರ ಗೌಡನ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತಹ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಪವಿತ್ರ ಗೌಡ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುವಂತಹ ಟೈಮ್ನಲ್ಲಿ ಒಂದಿಷ್ಟು ವಿಚಾರಗಳನ್ನ ಮಂಡಿಸಿದ್ರು. ಪವಿತ್ರ ಗೌಡಗೆ ವಯಸ್ಸಾದಂತಹ ತಂದೆ ತಾಯಿ ಇದ್ದಾರೆ, ಅವರನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇದೆ. ಜೊತೆಗೆ ಆಕೆ ಸಿಂಗಲ್ ಪೇರೆಂಟ್, ಒಬ್ಬ ಮಗಳಿದ್ದಾಳೆ, ಆಕೆಯನ್ನ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇದೆ. ಹಾಗಾಗಿ ಈ ಕಾರಣಕ್ಕಾಗಿ
ಸುಪ್ರೀಂ ಕೋರ್ಟ್ ಆಕೆಯ ಜಾಮೀನನ್ನ ರದ್ದು ಮಾಡಬಾರದು ಅನ್ನುವಂಥ ವಾದವನ್ನ ಸುಪ್ರೀಂ ಕೋರ್ಟ್ ಮುಂದಿಡುವಂತಹ ಕೆಲಸವನ್ನ ಪವಿತ್ರ ಗೌಡ ಪರ ವಕೀಲರು ಮಾಡಿದ್ರು. ಆದ್ರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಅವರು ಕೊಟ್ಟಂತ ಯಾವ ಕಾರಣಗಳು, ಯಾವ ವಾದವೂ ಕೂಡ ವರ್ಕೌಟ್ ಆಗಿಲ್ಲ. ಮಾಡಿದಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಂತಹ ಸಾಕ್ಷಿಗಳು, ಲಭ್ಯವಿರುವಂತಹ ಸಾಂದರ್ಭಿಕ ಸಾಕ್ಷಿ, ಟೆಕ್ನಿಕಲ್ ಸಾಕ್ಷಿ ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟ್. ಜೊತೆಗೆ ಇದೊಂದು ಬಹಳ ಗಂಭೀರವಾದಂತಹ ಪ್ರಕರಣ. ಇಂಥ ಪ್ರಕರಣದಲ್ಲಿ, ಇಷ್ಟೊಂದು ಗಂಭೀರವಾಗಿರುವಂತಹ ಪ್ರಕರಣದಲ್ಲಿ, ಒಬ್ಬ ಜನಪ್ರಿಯ ಸ್ಟಾರ್ ಇನ್ವಾಲ್ವ್ ಆಗಿರುವಂತಹ ಪ್ರಕರಣದಲ್ಲಿ ಹೈಕೋರ್ಟ್ ನಡ್ಕೊಂಡಂತಹ ರೀತಿ, ಹೈಕೋರ್ಟ್ ಕೊಟ್ಟಂತಹ ಆದೇಶ ಸರಿಯಾಗಿಲ್ಲ ಅನ್ನೋದನ್ನ ಪರಿಗಣಿಸಿದಂತಹ ಸುಪ್ರೀಂ ಕೋರ್ಟ್ ಈ ಕೇಸ್ನ ಮೂಲಕ ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಸಂದೇಶ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಸಂದೇಶವನ್ನ ಸಾರುವುದಕ್ಕೆ ಸಾರಿದೆ. ಎಲ್ಲ 7 ಜನ ಆರೋಪಿಗಳ ಜಾಮೀನು ರದ್ದಾಗಿದೆ. ಒಬ್ಬೊಬ್ಬರನ್ನೇ ಈಗ ವಶಕ್ಕೆ ಪಡೆಯುವಂತಹ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಟ್ರ್ಯಾಕ್ ಮಾಡುವಂತಹ ಕೆಲಸ ಆಲ್ರೆಡಿ ಆರಂಭ ಆಗಿದೆ. ಪವಿತ್ರ ಗೌಡ ನಿವಾಸದ ಮುಂಭಾಗದಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ಮಹಿಳಾ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ಎನಿ ಟೈಮ್ ಪವಿತ್ರ ಗೌಡ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಜೈಲಿನಿಂದ ಹೊರಗಡೆ ಬಂದ ಮೇಲೆ ಜಾಮೀನಿನ ಮೂಲಕ ಕಳೆದ ಡಿಸೆಂಬರ್ನಲ್ಲಿ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ ಮೇಲೆ ಪವಿತ್ರ ಗೌಡ ಒಂದಿಷ್ಟು ದಿನಗಳ ಕಾಲ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಗುಲಗಳಿಗೆ ರೌಂಡ್ ಹಾಕುವಂತಹ ಕೆಲಸವನ್ನ ಮಾಡಿದ್ರು, ಟೆಂಪಲ್ ರನ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ಏನಿದೆ, ಫ್ಯಾಷನ್ ಡಿಸೈನ್ಗೆ ಸಂಬಂಧಪಟ್ಟಂತಹ ಅವರ ಉದ್ಯಮ ಏನಿದೆ, ಅದನ್ನ ಮತ್ತೆ ಆರಂಭ ಮಾಡುವಂತಹ, ರೀಸ್ಟಾರ್ಟ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಹೆಚ್ಚೇನೂ ಸಮಯ ಅವ್ರ ಕೈನಲ್ಲಿ ಇರಲೇ ಇಲ್ಲ. 7 ರಿಂದ 8 ತಿಂಗಳು ಅಷ್ಟರಲ್ಲಿ ಮಾಡಿದಂತಹ ತಪ್ಪಿಗೆ ಮತ್ತೆ ಜೈಲಿಗೆ ಹೋಗುವಂತಹ ಸಮಯ ಇದು. ಜಾಮೀನು ರದ್ದಾಗಿದೆ. ಪವಿತ್ರ ಗೌಡ ಜೈಲು ಯಾತ್ರೆ 2ನೇ ಬಾರಿ, ಇದು 2ನೇ ಅಧ್ಯಾಯ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.